ಜಗ್ಲಿ ತಿಂಡಿ ಅವರೇ ಬೆಂಗಳೂರಿನಲ್ಲಿ ಈ ಕೋಕೋನಟ್ ಶೆಲ್ ನಲ್ಲಿ ಇಡ್ಲಿನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇನೋವೇಷನ್ಸ್ ಅಂತ ಬಂದಾಗ ನಮ್ಮ ಬೆಂಗಳೂರು ಯಾವಾಗಲೂ ಟಾಪ್ ಅಲ್ಲಿ ಇರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ರೇಡಿಯೋ ಸಿಟಿ RJ ರೌಂಡ್ ರಾಜಸ್. ಇದು ಬೆಂಗಳೂರಿನ ಯಮ್ಮಿಯಸ್ಟ್ ಶೋ ದ ಟೇಸ್ಟ್ ಆಫ್ ಬೆಂಗಳೂರು ಅಂಡ್ ತಮ್ಮೆಲ್ಲರಿಗೂ ಈ ಒಂದು ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಟೇಸ್ಟ್ ಇದೆ. ಅಲ್ಲಿರುವಂತ ಒಂದು ಅಥೆಂಟಿಕ್ ಫ್ಲೇವರ್ಸ್ ಜೊತೆಗೆ ಅಥೆಂಟಿಕ್ ಆಗಿರುವಂತ ಡಿಶ್ಗಳಿದೆ. ಜಯನಗರ್ ಈಸ್ಟರ್ನ್ ಮೈನ್ ರೋಡ್ ನಲ್ಲಿ ಜಗ್ಲಿ ತಿಂಡಿ ಅಂತ ಅಥೆಂಟಿಕ್ ಉಡುಪಿ ಕುಂದಾಪುರ ಡಿಶಸ್ ಗಳನ್ನ ಇಲ್ಲಿ ಸರ್ವ್ ಮಾಡ್ತಾರೆ. ಏನೇನ್ ತಿಂಡಿ ಇದೆ, ಹೆಂಗಿದೆ, ಬನ್ನಿ ಒಳಗೋಣ. ಸೊ ಜನರಲಿ ಜಗ್ಲಿ ತಿಂಡಿ ಒಳಗೆ ಬಂದಿದ ತಕ್ಷಣ ಮೆನು ನೋಡಿದಾಗ ನನಗೆ ಕಣ್ಣಿಗೆ ಬಿದ್ದಿದ್ದು ಈ ಕೋಕೋನಟ್ ಶೆಲ್ ಇಡ್ಲಿ. ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ನಾನು ನೋಡಿದ್ದೆ. ಜಗ್ಲಿ ತಿಂಡಿ ಅವರೇ ಬೆಂಗಳೂರಿನಲ್ಲಿ ಈ ಕೋಕೋನಟ್ ಶೆಲ್ ನಲ್ಲಿ ಇಡ್ಲಿನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇನೋವೇಷನ್ಸ್ ಅಂತ ಬಂದಾಗ ನಮ್ಮ ಬೆಂಗಳೂರು ಯಾವಾಗಲೂ ಟಾಪ್ ಅಲ್ಲಿ ಇರುತ್ತೆ. ಸೊ ಇಡ್ಲಿಲೂ ಕೂಡ ಸಾಕಷ್ಟು ಇನೋವೇಷನ್ ಗಳು ನಡೀತಾ ಇದೆ. ಅದರಲ್ಲಿ ಒಂದು ಕೋಕೋನಟ್ ಶೆಲ್ ಇಡ್ಲಿ. ಅಂದ್ರೆ ಈ ಚಟ್ನಿಗೆ ಕಾಯಿ ತುರಿತಾರಲ್ಲ, ತುರಿದ್ಮೇಲೆ ಆ ಕೋಕೋನಟ್ ಶೆಲ್ನ ಬಿಸಾಕೋದಿಲ್ಲ, ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಡ್ಲಿ ಹಿಟ್ಟು ಹಾಕಿ ಸ್ಟೀಮ್ ಮಾಡಿ ಸರ್ವ್ ಮಾಡ್ತಾರೆ. ಬಿಸಿ ಬಿಸಿಯಾಗಿರುವಂಥ ಕೋಕೋನಟ್ ಶೆಲ್ ಇಡ್ಲಿ, ಅದ್ರ ಮೇಲೆ ಲೈಟಾಗಿ ಕೊಬ್ಬರಿ ಎಣ್ಣೆ ಹಾಕಿ ಸಾಂಬಾರ್ ಆ್ಯಂಡ್ ಚಟ್ನಿ ಜೊತೆ ಸರ್ವ್ ಮಾಡಿದ್ದಾರೆ. ದೋಸೆ ಅಂತ ಬಂದಾಗ ಸಾಕಷ್ಟು ರೀತಿಯ ಮಸಾಲೆ ದೋಸೆಗಳನ್ನ ನೀವು ತಿಂದಿರ್ತೀರ. ನಾರ್ಮಲ್ ಮಸಾಲೆ, ಗೀ ಪುಡಿ ಮಸಾಲೆ, ಬೆಣ್ಣೆ ಮಸಾಲೆ, ರವಾ ಮಸಾಲೆ, ಓಪನ್ ಬಟರ್ ಮಸಾಲೆ. ಬಟ್ ಜಗ್ಲಿ ತಿಂಡಿನಲ್ಲಿ ಸಮಥಿಂಗ್ ಸ್ಪೆಷಲ್, ಜಗ್ಲಿ ಮಸಾಲೆ ದೋಸೆ ಅಂತ. ಸೊ ಬೇಸಿಕ್ಲಿ ಇದೊಂದು ಆಲೂಗಡ್ಡೆಯಿಂದ ಮಾಡಿರುವಂಥ ಮಸಾಲ. ಅದಕ್ಕೆ ಇವ್ರದ್ದೇ ಆದಂಥ ಒಂದು ಕೆಂಪು ಖಾರನ ಹಾಕಿ ದೋಸೆ ಮೇಲೆ ಸ್ಪ್ರೆಡ್ ಮಾಡಿ ಸರ್ವ್ ಮಾಡ್ತಾರೆ. ಸೊ ಅಮೇಝಿಂಗ್ ಟೇಸ್ಟ್ ಮಾತ್ರ. ನಾನಂತೂ ಸಾಕಷ್ಟು ಸಲ ಇಲ್ಲಿ ಟೇಸ್ಟ್ ಮಾಡಿದ್ದೀನಿ. ಸೊ ಜಗ್ಲಿ ಮಸಾಲೆ ದೋಸೆ ಜಗ್ಲಿ ಮಸಾಲೆ ದೋಸೆನ ಈಗ ಟೇಸ್ಟ್ ಮಾಡ್ತಾ ಇರೋದು ನಾನು. ಬಿಸಿ ಬಿಸಿ ಕ್ರಿಸ್ಪಿ ಆಗಿರುವಂಥ ಮಸಾಲೆ ದೋಸೆ ಜೊತೆ ಕಾಯಿ ಚಟ್ನಿ. ಸೊ ನೀವಿಲ್ಲಿ ನೋಡ್ಬೋದು ಆಲೂಗಡ್ಡೆ, ಅದ್ರ ಮೇಲೆ ಹಾಕಿರುವಂಥ ಒಂದು ಕೆಂಪು ಖಾರ, ಈರುಳ್ಳಿ ಎಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ತಿಂತಾ ಇರಬೇಕಾದ್ರೆ. ಸೊ ಜಗ್ಲಿ ತಿಂಡಿನಲ್ಲಿ ರೆಗ್ಯುಲರ್ ದೋಸೆ ಜೊತೆಗೆ ಜಗ್ಲಿ ಮಸಾಲ ಸಿಗುತ್ತೆ. ಮಿಸ್ ಮಾಡದೆ ಟೇಸ್ಟ್ ಮಾಡಿ. ತಿಂತ ಲೈಟಾಗಿ ಸ್ಪೈಸಿ ಫ್ಲೇವರ್ ಸಿಗುತ್ತೆ. ಬಿಕಾಸ್ ಹಾಕಿರೋಂಥ ಈ ಒಂದು ಜಗ್ಲಿ ಮಸಾಲೆಯಿಂದ ಮೈಲ್ಡ್ ಸ್ಪೈಸಿ ಇದೆ. ಅಮೇಜಿಂಗ್. ಸೊ ಜಗ್ಲಿ ತಿಂಡಿನಲ್ಲಿ ನೆಕ್ಸ್ಟ್ ನಾನು ಟೇಸ್ಟ್ ಮಾಡ್ತಾ ಇರೋದು ಸೌತ್ ಕೇರಳದ ಪಾಪ್ಯುಲರ್ ಡಿಶ್ ಆಗಿರುವಂಥ ಪತ್ರೊಡೆ. ಸೊ ಜನರಲಿ ಬೆಂಗಳೂರಿನ ಹೋಟೆಲ್ಸ್ಗಳಲ್ಲಿ ಪತ್ರೊಡೆ ಮಾಡೋದು ಸ್ವಲ್ಪ ಕಮ್ಮಿ, ಅಂದರೆ ಎಲ್ಲ ಹೋಟೆಲ್ಸಲ್ಲೂ ಸಿಗಲ್ಲ. ಬಟ್ ಜಗ್ಲಿ ತಿಂಡಿನಲ್ಲಿ ಪ್ರತಿದಿನ ನಿಮಗೆ ಪತ್ರೊಡೆ ಸಿಗುತ್ತೆ. ಸೌತ್ ಕೇರಳ ಕಡೆ ಈ ಕೆಸಿನ್ ಸೊಪ್ಪು ಅಂತ ಸಿಗುತ್ತೆ, ದೊಡ್ಡದಿರುತ್ತೆ ಸೊಪ್ಪು. ಅದ್ರ ಮೇಲೆ ಅಕ್ಕಿ ರುಬ್ಬಿ ಅದಕ್ಕೊಂದಿಷ್ಟು ಮಸಾಲೆಗಳನ್ನೆಲ್ಲ ಹಾಕಿ ಆಮೇಲೆ ಆ ಎಲೆಯಿಂದ ಕ್ಲೋಸ್ ಮಾಡಿ ಸ್ಟೀಮ್ ಮಾಡ್ತಾರೆ ಅದನ್ನು. ಅದಾದಮೇಲೆ ಕಟ್ ಮಾಡಿ ಅದನ್ನ ಕೆಲವರು ಮನೇಲಿ ಒಗ್ಗರಣೆ ಹಾಕ್ತಾರೆ, ಕೆಲವರು ಸ್ವಲ್ಪ ರೋಸ್ಟ್ ಮಾಡಿ ಈ ಥರ ಕಟ್ ಮಾಡಿ ಸರ್ವ್ ಮಾಡ್ತಾರೆ. ಬಟ್ ಜಗ್ಲಿ ತಿಂಡಿನಲ್ಲಿ ಕಟ್ ಮಾಡಿ ರೋಸ್ಟ್ ಮಾಡಿ ತುಪ್ಪದ ಜೊತೆ ಸರ್ವ್ ಮಾಡಿದ್ದಾರೆ, ತುಪ್ಪ ಮತ್ತು ಚಟ್ನಿ ಜೊತೆ. ಆಲ್ರೆಡಿ ಬಿಸಿ ಬಿಸಿ ಆಗಿರುವಂಥ ಘಮ ಅಲ್ಲಿ ಮಾಡ್ಬೇಕಾದ್ರೆ ಬರ್ತಾಯಿತ್ತು ನನಗೆ. ಆ್ಯಂಡ್ ಇದು ಒನ್ ಆಫ್ ದಿ ಹೆಲ್ದಿಯೆಸ್ಟ್ ಡಿಶ್ ಕೂಡ, ಅದ್ಭುತವಾಗಿದೆ. ಸೊ ಜಗ್ಲಿ ತಿಂಡಿನಲ್ಲಿ ನನ್ನ ಕೊನೆಯ ತಿಂಡಿಗೆ ಬಂದಿದ್ದೀನಿ ನಾನು. ದಟ್ ಈಸ್ ಸೌತ್ ಕೇರಳದ ಇನ್ನೊಂದು ಸ್ಪೆಷಲ್ ರಾಗಿ ಹಾಲ್ಬಾಯ್ ಅಥವಾ ರಾಗಿ ಮಣ್ಣಿ ಅಂತ ಕರೀತಾರೆ ಇದನ್ನು. ಇದೊಂದು ಡೆಸರ್ಟು, ಸ್ವೀಟು ಸಕ್ಕತ್ತಾಗಿರುತ್ತೆ. ಒನ್ ಆಫ್ ದಿ ಹೆಲ್ದಿಯೆಸ್ಟ್ ಸ್ವೀಟ್ ಬಿಕಾಸ್ ಇದನ್ನು ಬೆಲ್ಲದಲ್ಲಿ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ರಾಗಿ. ಸೊ ಎರಡು ಥರ ನಿಮಗೆ ಹಾಲ್ಬಾಯ್ ಸಿಗುತ್ತೆ. ಒಂದು ಗೋಧಿ ಹಾಲ್ಬಾಯ್, ಇನ್ನೊಂದು ರಾಗಿ. ಬಟ್ ಜಗ್ಲಿ ತಿಂಡಿನಲ್ಲಿ ರಾಗಿ ಹಾಲ್ಬಾಯ್ ಸಿಕ್ಕಾಪಟ್ಟೆ ಫೇಮಸ್ಸು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಹಿಂಗೆ ಸ್ಪೂನಿಂಗ್ ಇಟ್ಟರೆ ಸಾಕು, ಸ್ಪೂನೇ ಒಳಗಡೆ ಹೋಗ್ಬಿಡುತ್ತೆ, ಅಷ್ಟು ಸಾಫ್ಟ್ ಆಗಿದೆ. ಆ ಬೆಲ್ಲ ಆ್ಯಂಡ್ ರಾಗಿ ಫ್ಲೇವರ್ ಇದೆಯಲ್ಲ ನಿಮಗೆ ಲೈಟಾಗಿ ಸಿಗುತ್ತೆ. ಒನ್ ಆಫ್ ದಿ ಹೆಲ್ದಿಯೆಸ್ಟ್ ಡೆಸರ್ಟ್ ಇದು. ಸೊ ನೆಕ್ಸ್ಟ್ ಟೈಮ್ ಜಗ್ಲಿ ತಿಂಡಿಗೆ ಬಂದಾಗ ಈ ರಾಗಿ ಹಾಲ್ಬಾಯ್ ಮಿಸ್ ಮಾಡಬೇಡಿ. ಸೊ ಫೈನಲಿ ಒಂದು ಹೆಲ್ದಿ ಡ್ರಿಂಕ್ ಜೊತೆ ಜಗ್ಲಿ ತಿಂಡಿ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಇದು ಜಗ್ಲಿ ತಿಂಡಿಯ ಇನ್ನೊಂದು ಸ್ಪೆಷಲ್ ಪೆಪ್ಪರ್ ಲೆಮನ್ ಟೀ. ಸೊ ಒಂದು ಹೆಲ್ದಿ ಡ್ರಿಂಕು. ಜನರಲಿ ಲೆಮನ್ ಟೀ ಕುಡಿದಿರ್ತಾರೆ, ಬಟ್ ಇದು ಪೆಪ್ಪರ್ ಲೆಮನ್ ಟೀ. ಈಗಂತೂ ಚಳಿಗಾಲ ಸಕ್ಕತ್ತಾಗಿರುತ್ತೆ ಈ ವೆದರ್ಗಂತೂ ಕುಡಿಲಿಕ್ಕೆ. ಆ ಪೆಪ್ಪರ್ ಫ್ಲೇವರು, ಲೆಮನ್ ಫ್ಲೇವರ್ ಜೊತೆಗೆ ಹಾಕಿರುವಂಥ ಪುದೀನ, ಅಮೇಝಿಂಗ್ ಕಾಂಬಿನೇಷನ್ ಮಾತ್ರ.
ಸೊ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಿದ್ದು ಜಯನಗರ್ ಈಸ್ಟ್ ಅಂಡ್ ಮೇನ್ ರೋಡ್ ಅಲ್ಲಿ ಇರುವಂತ ಜಗ್ಲಿ ತಿಂಡಿನ. ರೀಸೆಂಟ್ ಆಗಿ ಅಷ್ಟೇ ಈ ಒಂದು ಜಾಗದಲ್ಲಿ ಜಗ್ಲಿ ತಿಂಡಿ ಓಪನ್ ಆಗಿದೆ. ಅಥೆಂಟಿಕ್ ಆಗಿರುವಂತಹ ಕುಂದಾಪುರ ಡಿಶಸ್ ಗಳನ್ನ ಇಲ್ಲಿ ಸರ್ವ್ ಮಾಡ್ತಾರೆ. ಜಗ್ಲಿ ಮಸಾಲೆ ದೋಸೆ, ಬಿಸಿ ಬಿಸಿ ಬನ್ಸು, ಗೋಳಿ ಬಜೆ, ಪತ್ರೊಡೆ, ಮಂಡಕ್ಕಿ ಉಪ್ಕರಿ, ಜೊತೆಗೆ ರೆಗ್ಯುಲರ್ ಇಡ್ಲಿ, ಕೋಕೋನಟ್ ಇಡ್ಲಿ, ಕೊಟ್ಟೆ ಕಡುಬು, ಇನ್ನು ಸಾಕಷ್ಟು ಡಿಶಸ್ ಇದೆ. ಮಧ್ಯಾಹ್ನ ಬಂದ್ರೆ ನಿಮಗೆ ವೆರೈಟೀಸ್ ಆಫ್ ರೈಸಸ್, ಆಮೇಲೆ ಸಂಜೆ ಬಂದ್ರೆ ಅಥೆಂಟಿಕ್ ಕುಂದಾಪುರ ಸ್ನಾಕ್ಸ್ ಎಲ್ಲ ಸಿಗುತ್ತೆ. ಜಯನಗರ್ ಸುತ್ತಮುತ್ತ ಇದ್ದು ರೆಗ್ಯುಲರ್ ತಿಂಡಿ ತಿಂದು ಬೇಜಾರಾಗಿದ್ರೆ ಕುಂದಾಪುರ ಡಿಶಸ್ ಗಳನ್ನ ಟ್ರೈ ಮಾಡ್ತೀರಾ ಅಂದ್ರೆ ಜಗ್ಲಿ ತಿಂಡಿ ಈಸ್ಟ್ ಅಂಡ್ ಮೇನ್ ರೋಡ್ ಅಲ್ಲಿ ಓಪನ್ ಆಗಿದೆ. ಬಂದು ಚೆಕ್ಔಟ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಯಾವ ಜಾಗ, ಯಾವ ತಿಂಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ತಿಳ್ಕೊಳ್ಳೋಕೆ ರೇಡಿಯೋ ಸಿಟಿ ಕನ್ನಡ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.